ವಾವ್ ವಾಟ್ ಅ ಶಾಟ್ ಅದು ಈಗ ತಾನೇ ಹೇಳಿರ್ತೀವಿ, ಅದನ್ನ ಮತ್ತೆ ಆಕ್ಷನ್ ರೀಪ್ಲೇ ಮಾಡ್ತಾರೆ. ಅದೇ ಸಿಕ್ಸರು ವೈಡ್ ಆಂಗ್ಲಲ್ಲಿ ಆ ಬಾಲ್ ಆಕಾಶ ಮುಟ್ಟಿದ್ದು, ಅಲ್ಲಿಂದ ಬಂದು ಸ್ಟೇಡಿಯಂನ ದಾಟಿದ್ದು, ಜನದ ರಿಯಾಕ್ಷನ್, ಅಥವಾ ಒಂದು ರನ್ಔಟು ಆಕ್ಷನ್ ರೀಪ್ಲೇ. ಇನ್ನೇನು ಬ್ಯಾಟ್ ಕ್ರೀಸ್ನ ಮುಟ್ಟಬೇಕು ಅಷ್ಟರಲ್ಲಿ ಬಾಲ್ ಬಂದು ವಿಕೆಟ್ನ ಮುರಿದು ಬಿಸಾಕತ್ತೆ. ಅಥವಾ ಫೀಲ್ಡರ್ ಕ್ಯಾಚ್ ಮಿಸ್ ಮಾಡಿದ್ದು, ಆ ಬಾಲ್ ಬೆರಳನ್ನ ಮುಟ್ಟಿ ಆಗ ಜಾರಿ ಹೋಗುತ್ತಲ್ಲ, ಅದನ್ನು ಮತ್ತೆ ಆಕ್ಷನ್ ರೀಪ್ಲೇಲಿ ತೋರಿಸ್ತಾರೆ. ಅಂದರೆ ಒಂದು ಕ್ಷಣ ಮುಗಿದೋಗಿದೆ, ಆದರೆ ಆ ಕ್ಷಣಕ್ಕೆ ಮತ್ತೆ ಜೀವ ಕೊಟ್ಟು ನಮ್ಮ ಸಂತೋಷನ ದುಪ್ಪಟ್ಟು ಮಾಡ್ತಾರಲ್ಲ, ದಟ್ಸ್ ಅಮೇಝಿಂಗ್. ಆಕ್ಷನ್ ರೀಪ್ಲೇ ಇಸ್ ಬ್ಯೂಟಿಫುಲ್. ಬೆಲ್ಲನ ಮತ್ತೆ ಮತ್ತೆ ಸವಿಯೋ ಥರ, ಬೆಲ್ಲನ ಮತ್ತೆ ಮತ್ತೆ ಸವಿಬೋದು. ಆದರೆ ಬೇವನ್ನ, ಅಂದರೆ ನಿಮ್ಗೆ ಯಾರೋ ಅವಮಾನ ಮಾಡಿರ್ತಾರೆ, ಯಾರೋ ಕೀಳಾಗಿ ನೋಡಿರ್ತಾರೆ, ಯಾರೋ ನಿಮ್ಮನ್ನು ಅಪಾರ್ಥ ಮಾಡ್ಕೊಂಡಿರ್ತಾರೆ, ಏನೋ ಒಂದು ಆಗಬಾರದು ಆಗಿರುತ್ತೆ. ಅದನ್ನು ನಮ್ಮ ಮನಸ್ಸಲ್ಲಿ ಆಕ್ಷನ್ ರಿಪ್ಲೇ ಮಾಡ್ಕೊಳ್ತಾನೇ ಇರ್ತೀವಿ. ಮಲಗಿದಾಗಲೂ ಅದೇ ಚಿಂತೆ, ಮಲಗಕ್ಕೆ ಬಿಡಲ್ಲ ಅದು. ಬೆಳಗ್ಗೆ ಎದ್ರೂ ಅದೇ ಚಿಂತೆ, ಮೆಟ್ರೋಲ್ ಹೋದಾಗಲೂ ಅದೇ ಚಿಂತೆ, ಮುಂದಿನ ವರ್ಷನೂ ಅದೇ ಚಿಂತೆ. ಈ ಥರ ಬೇವನ್ನ ಮತ್ತೆ ಮತ್ತೆ ಆಕ್ಷನ್ ರಿಪ್ಲೇ ಮಾಡ್ಕೋಬೇಕಾ? ಅಂದರೆ ಬೆಲ್ಲನ ಆಕ್ಷನ್ ರಿಪ್ಲೇ ಮಾಡ್ಕೋಣ, ಬೇವನ್ನ ಯಾಕೆ ಮಾಡ್ಕೋಬೇಕು? ಈ ಯುಗಾದಿ ದಿನ ನಮಗೆ ನಾವೇ ಕೊಡ್ಕೋಬೋದಾದ ಅತಿ ದೊಡ್ಡ ಉಡುಗೊರೆ ಅಂದರೆ ಬೇವನ್ನ ಆಕ್ಷನ್ ರಿಪ್ಲೇ ಮಾಡೋದನ್ನ ಬಿಟ್ಬಿಡೋಣ. ಹ್ಯಾಪಿ ಯುಗಾದಿ.